ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೆಳತಿ ವಿನತಾ. ನಾನಿವತ್ತು ಶಾವಿಗೆ ಬಾತನ್ನ ಮನೆಯಲ್ಲೇ ಮಾಡಿಸಿರೋ ಶಾವಿಗೆಯಿಂದ ಹೇಗೆ ಉದುರುದುರಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೆ ಶಾವಿಗೆ ತೊಗೊಳ್ತಾ ಇದ್ದೀನಿ. ಈ ಶಾವಿಗೆ ತುಂಬ ಉದ್ದ ಇರುತ್ತೆ. ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೀವು ನೋಡ್ತಿರ್ಬೋದು. ಇದನ್ನು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಕೆಂಪಗೆ ಹುರ್ಕೋಬೇಕು, ಯಾವುದೇ ತಳ ಹಿಡಿಬಾರ್ದು. ಆಗಾಗ ಹಿಂಗೆ ಉಕ್ಕುರಿಸ್ತಾ ಇದು ಶಾವಿಗೆನ ಹುರ್ಕೋಬೇಕು. ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನನಗೆ ಈ ಶಾವಿಗೆನ ನಮ್ಮಮ್ಮ ಮಾಡಿಸಿ ಕಳಿಸಿದ್ದಾರೆ. ವರ್ಷಾನುಗಟ್ಟಲೆ ಯೂಸ್ ಮಾಡ್ತೀವಿ ನಾವು. ಶಾವಿಗೆ ಉಪ್ಪಿಟ್ಟು ಮತ್ತು ಶಾವಿಗೆ ಪಾಯಸಕ್ಕೆ ಬಳಸ್ಕೊತೀವಿ. ನೋಡಿ, ಶಾವಿಗೆ ಎಲ್ಲ ಈ ಥರ ಗೋಲ್ಡನ್ ಬ್ರೌನ್ ಆಗಬೇಕು. ಇದನ್ನು ಒಂದು ಪಾತ್ರೆ ಅಥವಾ ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳೋಣ. ನಂತರ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಕಡಲೆಬೇಳೆ ಮತ್ತು ಸಾಸಿವೆ, ಜೀರಿಗೆ ಮತ್ತು ಸ್ವಲ್ಪ ಗೋಡಂಬಿನ ಮುರಿದ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ನಂತರ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹೆಚ್ಚು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಬೇಯಲಿ. ನಂತರ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನಾನು 1 ರಿಂದ 2 ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕ್ಯಾರೆಟು, ನಾನು 1 ಕ್ಯಾರೆಟ್ ತೊಗೊಂಡಿದ್ದೀನಿ. ಇಲ್ಲಿ 7 ರಿಂದ 8 ಬೀನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವನ್ನೆಲ್ಲ. ನಂತರ ಈ ತರಕಾರಿಗಳೆಲ್ಲ ಬೇಯಬೇಕು. ಒಂದು 5 ನಿಮಿಷ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನಾನು 1 ಬಟ್ಲಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿ ತುರಿದು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ರಿಂದ 3 ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ನೀರು ಕುದಿ ಬರಲಿ. ನೋಡ್ತಿರ್ಬೋದು, ಕುದಿ ಬರ್ತಾ ಇದೆ ನೀರೆಲ್ಲ. ನಂತರ ಹುರಿದಿಟ್ಕೊಂಡಿರೋ ಈ ಶಾವಿಗೆನ ಈ ಕುದೀತಿರೋ ನೀರಿಗೆ ಹಾಕ್ಕೋಬೇಕು. ಎಲ್ಲ ಶಾವಿಗೆನೂ ಹಾಕ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. ನಾನು 1 ನಿಂಬೆ ಹಣ್ಣು ತೊಗೊಂಡಿದ್ದೀನಿ, ಅದನ್ನ ಹಾಕ್ಕೊಳ್ತೀನಿ. ಸ್ವಲ್ಪ ಕೈ ಆಡಿಸ್ಕೊಂಡು ಪ್ಲೇಟ್ನ ಮುಚ್ಚಿ ಒಂದು 5 ರಿಂದ 10 ನಿಮಿಷ ಸಣ್ಣ ಫ್ಲೇಮ್ನಲ್ಲೇ ಇಟ್ಕೊಂಡ್ಬಿಡೋಣ. ನೋಡ್ತಾ ಇರ್ಬೋದು ಈಗ ಶಾವಿಗೆ ಹೇಗೆ ಉದುರುದುರಾಗಿ ಆಗಿದೆ ಅಂತ. ಈ ಥರ ಮತ್ತೊಂದು ಸಲ ತೆಗೆದು ಸ್ವಲ್ಪ ಕೈ ಆಡಿಸಿ ಮತ್ತೆ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಬಿಡಬೇಕು. ಕೊತ್ತಂಬರಿ ಹಾಕಿ ಇಟ್ಕೊಂಡ್ಬಿಡೋಣ. ನೋಡ್ತಿರ್ಬೋದು ನೀವು ಹೇಗೆ ಉದುರುದುರಾಗಿದೆ ಅಂತ. ಈಗ ಶಾವಿಗೆ ಪಾತ್ ಕೂಡ ರೆಡಿಯಾಗಿದೆ. ನೋಡ್ತಿರ್ಬೋದು, ಒಂದು ಸ್ವಲ್ಪ ಅಂಟಂಟಿಲ್ಲದೇ ಮನೆಯಲ್ಲೇ ಇರುವಂಥ ಶಾವಿಗೆನೇ ಯೂಸ್ ಮಾಡಿಕೊಂಡು ಮಾಡಿರುವಂಥ ಶಾವಿಗೆ ಬಾತ್. ಮೇಲ್ಗಡೆ ಕೊತ್ತಂಬರಿ ಹಾಕ್ಕೊಂಡು ಶಾವಿಗೆ ಬಾತನ್ನ ಸರ್ವ್ ಮಾಡಿಬಿಡಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.